ಎಲ್ಲರಿಗೂ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಶ್ರೀ ಗುರು ಬಸವೇಶ್ವರರ ಅದ್ಭುತವಾದ ಒಂದು ವಚನ ಮತ್ತು ವಚನದ ಭಾವಾರ್ಥದೊಂದಿಗೆ ನಾನು ನಿಮ್ಮ ಮುಗುಳುನಗೆ. ವಚನ ಹೀಗಿದೆ ನೋಡಿ. ಕಲ್ಲು ನಾಗರ ಕಂಡರೆ ಆಲನೆರೆ ಎಂಬರು, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ, ಉಂಬ ಜಂಗಮ ಬಂದೆಡೆ ನಡೆಯೆಂಬರು, ಉಣದ ಲಿಂಗಕ್ಕೆ ಬೋನವ ಹಿಡಿಯೆಂಬರಯ್ಯ, ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದೆಡೆ ಕಲ್ಲು ತಾಗಿದ ಮಿಟ್ಟೆಯಂತಪ್ಪರಯ್ಯ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಹೇಳಿರುವಂತಹ ಒಂದು ಆ ವಚನದ ಅರ್ಥಪೂರ್ಣ ಸಾಲುಗಳು ಎಷ್ಟು ಅದ್ಭುತವಾಗಿವೆ ಅನ್ನೋದನ್ನ, ಆ ವಚನದ ಸವಿಯನ್ನ ಅನುಭವಿಸೋರಿಗೆ ಗೊತ್ತು ಅದೆಷ್ಟು ಅದ್ಭುತವಾಗಿರುತ್ತೆ ಅಂತ. ನೋಡಿ, ನಿಮ್ಮೆಲ್ಲರ ನಡೆ ನುಡಿಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ದ್ವಂದ್ವ ಕಾಡುತ್ತೆ. ಕಲ್ಲು ನಾಗರನ್ನ ನಾವು ನೋಡಿದ್ರೆ, ಅಂದರೆ ಕಲ್ಲಿನಲ್ಲಿ ನಾಗರ ಹಾವಿನ ಚಿತ್ರವನ್ನು ಕೆತ್ತಿರ್ತಾರೆ. ಕಲ್ಲಿನಿಂದ ನಾಗರ ಹಾವನ್ನು ಮಾಡಿರುವಂತಹ ಒಂದು ಪ್ರತಿಮೆಯೋ ವಿಗ್ರಹವೋ ಅದಕ್ಕೆ ನೀವೆಲ್ಲ ಪೂಜೆ ಮಾಡ್ತೀವಿ, ಅದಕ್ಕೆ ಹಾಲಿನಿಂದ ಅಭಿಷೇಕ ಮಾಡ್ತೀವಿ, ಹಾಲು ಎರಿತೀವಿ. ಅದೇ ದಿಟದ ನಾಗರ ಕಂಡರೆ, ನಿಜವಾದ ಜೀವ ಇರುವಂತಹ ಒಂದು ಹಾವು ನಮ್ಮ ಮನೆಯೊಳಗೋ ಅಥವಾ ಹತ್ತಿರದಲ್ಲೋ ಅಲ್ಲೇ ಎಲ್ಲೋ ಕಂಡರೆ, ಅಯ್ಯೋ ಹಾವು ಬಂದಿದೆ ಮೊದಲು ಹೊಡೆದಾಕಿ ಅಂತೀವಿ. ಹಾಗಾದರೆ ಕಲ್ಲು ನಾಗರನ್ನ ಪೂಜಿಸುವ ನಾವು ಜೀವಂತ ಹಾವನ್ನ ಕೊಲ್ಲು ಅಂತ ಹೇಳ್ತೀವಿ. ಏತಕ್ಕೆ? ಇದಕ್ಕೊಂದು ಪ್ರಮುಖವಾದ ಕಾರಣವಿದೆ. ನಾವೆಲ್ಲರೂ ಎರಡು ಜಗತ್ತುಗಳಲ್ಲಿ ಏಕಕಾಲದಲ್ಲಿ ಬಾಳ್ತಾ ಇದ್ದೀವಿ. ಒಂದು ನಮ್ಮ ಕಣ್ಣ ಮುಂದಿನ ವಾಸ್ತವದ ಜಗತ್ತು, ಇನ್ನೊಂದು ನಂಬಿಕೆಯ ಜಗತ್ತು. ನಮಗೆ ಅನೇಕ ವಿಧವಾಗಿರುವಂತಹ ನಂಬಿಕೆಗಳಿವೆ. ಜಾತಿ ಬಗ್ಗೆ ನಂಬಿಕೆ ಇದೆ, ಧರ್ಮದ ಬಗ್ಗೆ ನಂಬಿಕೆ ಇದೆ, ದೇವರ ಬಗ್ಗೆ ನಂಬಿಕೆಗಳಿವೆ. ಇವೆಲ್ಲ ಬರೀ ನಂಬಿಕೆಗಳು, ಆಚರಣೆಗಳನ್ನು ಮಾಡ್ತಾ ಇರ್ತೀವಿ. ಒಂದು ನಂಬಿಕೆಯ ಜಗತ್ತು, ಇನ್ನೊಂದು ವಾಸ್ತವದ ಜಗತ್ತು ಇರುವಂತಹದ್ದು. ಕಲ್ಲ ನಾಗರ ಕಂಡರೆ ಹಾಲನ್ನ ಹಾಕು ಅಂತ ಹೇಳುವ ನಾವು ದಿಟದ ನಾಗರ ಕಂಡರೆ ಕೊಲ್ಲು ಅಂತ ಹೇಳ್ತೀವಿ. ಏನಕ್ಕೆ ಹಾಗೆ ಹೇಳ್ತೀವಿ ನಾವು? ನಾಗರ ಹಾವು ಜನ ಸಮುದಾಯದ ಮನದ ಕಲ್ಪನೆಯಲ್ಲಿ ನಾಗದೇವತೆಯಾಗಿ ನೆಲೆಗೊಂಡಿದೆ. ಜೀವಂತವಾಗಿರುವ ಆ ನಾಗರ ಹಾವನ್ನು ಒಡೆದು ಕೊಂದರೆ, ಅದಕ್ಕೆ ಪೆಟ್ಟನ್ನು ಮಾಡಿ ನೋಯಿಸಿದರೆ, ಹಾಗೆ ಮಾಡಿದ ವ್ಯಕ್ತಿ ಇಲ್ಲವೇ ಅವನ ಕುಟುಂಬದವರು ಚರ್ಮದ ರೋಗಗಳಿಂದ, ಹೆಂಗಸರು ಬಂಜೆತನದಿಂದ ನರಳಬೇಕಾಗುತ್ತೆ ಎಂದು ಜನರ ಮನದಲ್ಲಿ ನಂಬಿಕೆ ಇದೆ. ನೋಡಿ, ನಾಗರಹಾವು ಒಡೆದರೆ ಆ ವ್ಯಕ್ತಿ ಸರ್ಪದೋಷ ಬರುತ್ತೆ. ಇಂತಹ ನಾನಾ ರೀತಿಯಾಗಿರುವಂತಹ ಭೀತಿಗಳಿಂದ ಕೂಡಿದ ನಂಬಿಕೆಗಳಿವೆ. ಆದ್ದರಿಂದ ನಾಗದೇವತೆಯ ಪ್ರತಿರೂಪಕ್ಕೆ ಕಲ್ಲು ನಾಗರಿಗೆ ಹಾಲನ್ನ ಎರೆದು ಪೂಜಿಸ್ತಾರೆ. ಹೀಗೆ ಮಾಡುವುದರಿಂದ ನಾಗದೋಷ ಇರುವುದಿಲ್ಲ ಎಂಬ, ಅಥವಾ ಬಂದಿರುವಂತಹ ಅನೇಕ ಕಷ್ಟಗಳು ಕಾರ್ಪಣ್ಯಗಳು ಕಳೆದು ಒಳಿತು ಉಂಟಾಗುತ್ತದೆ ಎಂದು ಜನರ ಮನದಲ್ಲಿ ಇದೆ. ಕಲ್ಲನಾಗರ ಪೂಜೆಯು ನಂಬಿಕೆ. ಈ ರೀತಿ ನಾಗದೇವತೆಯನ್ನು ನಂಬಿಕೊಂಡು ಮಾಡ್ತಿರುವಂತಹದ್ದು. ನೋಡಿ, ಇದೇ ವಾಸ್ತವದ ಜಗತ್ತು. ಜೀವಂತವಾಗಿರುವ ನಾಗರ ಹಾವು ನಮ್ಮ ಮುಂದೆ ಕಾಣಿಸಿಕೊಂಡಾಗ ಅದು ಒಂದು ವೇಳೆ ಕಚ್ಚಿದರೆ ಅದರ ವಿಷದಿಂದ ಸಾವು ಉಂಟಾಗುತ್ತದೆ ಎಂಬ ಹೆದರಿಕೆಯಿಂದ ತತ್ತರಿಸುತ್ತಾ ನಡುಗುತ್ತಾ, ನಾಗರ ಹಾವು ಒಡೆಯಿರಿ, ಇದನ್ನ ಹಿಡ್ಕೊಂಡು ಎಲ್ಲಿಯಾದ್ರೂ ತಗೊಂಡೋಗಿ ಬಿಟ್ಟಾದ್ರೂ ಬಂದ್ಬಿಡಿ ಅಂತ ಹೇಳ್ತೀವಿ. ಈ ಹಿನ್ನೆಲೆಯಲ್ಲಿ ಜನರು ಆಚರಿಸುವಿಕೆಯ ವಾಸ್ತವದ ಜಗತ್ತನ್ನ ಸೂಚಿಸುತ್ತೆ. ನೋಡಿ, ಎರಡು ಜಗತ್ತು ಅಂದರೆ ಒಂದು ನಂಬಿಕೆಯ ಜಗತ್ತು, ಇನ್ನೊಂದು ವಾಸ್ತವದ ಜಗತ್ತು. ನಂಬಿಕೆಯ ಜಗತ್ತಿನಲ್ಲಿ ಯಾವುದು ನಮ್ಮ ಪಾಲಿಗೆ ನಾಗದೇವತೆಯೋ, ವಾಸ್ತವ ಜಗತ್ತಿನಲ್ಲಿ ಅದೇ ನಮ್ಮ ಪಾಲಿಗೆ ಮೃತ್ಯು ದೇವತೆಯಾಗಿ ಕಾಡ್ತಾಳೆ. ಈ ಹಿನ್ನೆಲೆಯಲ್ಲಿ ಜನರು ಆಚರಿಸುವಿಕೆಯು ವಾಸ್ತವ ಜಗತ್ತನ್ನ ಸೂಚಿಸುತ್ತೆ. ಏಕೆಂದರೆ ನಾಗದೇವತೆಯ ನಂಜಿನಿಂದ ಸಾವು ನಿಶ್ಚಿತ. ನಿಸರ್ಗ ವಸ್ತು ಮತ್ತು ಜೀವಿಗಳಿಂದ ತುಂಬಿರುವ ವಾಸ್ತವದ ಜಗತ್ತನ್ನು ಜನರು ತಾವಾಗಿಯೇ ಕೈ ಬೀಸಿಕೊಂಡು ಆಚರಿಸುತ್ತಿರುವ ನಂಬಿಕೆಯ ಜಗತ್ತು ಎಂಬ ಈ ಎರಡು ಜಗತ್ತುಗಳ ನಡುವೆ ನಾವು ಬಾಳ್ತಾ ಇರೋದ್ರಿಂದ ಇಂತಹ ಇಬ್ಬಗೆಯ ಆಚರಣೆಗಳು ನಮ್ಮೆಲ್ಲರಲ್ಲಿಯೂ ಕೂಡ ಇವೆ. ಇನ್ನು ಎರಡನೇ ಸಾಲಲ್ಲಿ ಬಸವಣ್ಣನವರು ಹೇಳ್ತಾರೆ, ಉಂಬ ಜಂಗಮ ಬಂದರೆ ನಡೆಯೆಂಬರು, ಉಣದ ಲಿಂಗಕ್ಕೆ ಬೋನವ ಹಿಡಿವರಯ್ಯ. ಅಂದರೆ ಉಂಬ ಅಂದರೆ ಊಟ ಮಾಡುವ. ಜಂಗಮ ಬಂದರೆ, ಜಂಗಮ ಅಂದ್ರೇನು? 12ನೇ ಶತಮಾನದಲ್ಲಿ ಜಂಗಮ ಅಂದರೆ ಬಹಳ ದೊಡ್ಡ ಕಾರ್ಯವನ್ನು ಮಾಡುತ್ತಿರುವಂತಹ ವ್ಯಕ್ತಿ. ಯಾವ ಕಡೆಯಲ್ಲೂ ಯಾವ ಊರಿನಲ್ಲೂ ನಿಲ್ಲದೆ ಎಲ್ಲ ಕಡೆ ನಿರಂತರವಾಗಿ ಸಂಚಾರ ಮಾಡ್ತಾ ಜನ ಮನದಲ್ಲಿ ಅರಿವು ಮತ್ತು ಎಚ್ಚರಿಕೆಯನ್ನು ಮೂಡಿಸುತ್ತಾ, ಒಳಿತಿನ ನಡೆ ನುಡಿಗಳನ್ನು ಜನರಿಗೆ ತಿಳಿಸುತ್ತಾ, ಇಡೀ ಸಮಾಜದ ಒಳಿತಿಗಾಗಿ ಇದ್ದವರನ್ನ ಜಂಗಮ ಅಂದರೆ, ಜಂಗಮ ಅಂದರೆ ಅವರಿಗೆ ಸ್ವತಃ ಆಸ್ತಿ ಪಾಸ್ತಿ ಏನೂ ಇರಲ್ಲ. ಅವರು ಜನರ ಹಿತಕ್ಕಾಗಿಯೇ ತನ್ನ ಬದುಕನ್ನು ಅರ್ಪಿಸಿಕೊಂಡಿರ್ತಾರೆ. ಅಂತಹ ಜಂಗಮ ಬಂದೆಡೆ ಮನೆ ಬಾಗಿಲಿಗೆ ಬಂದರೆ ನಡೆ ಎಂಬರು, ಹೋಗುವಾಗ ಮುಂದಕ್ಕೆ ಅಂಥವ್ರನ್ನ ಕಳಿಸ್ಬಿಡ್ತಾರೆ.
ಆದರೆ ಅದೇ ಮನೆಯಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಉಣದ ಲಿಂಗಕ್ಕೆ ಬೋನವ ಹಿಡಿ ಎಂಬರಯ್ಯ. ಬೋನ ಅಂದರೆ ಅನ್ನ, ಆಹಾರ, ಉಣಿಸು ತಿನಿಸು, ನಾನಾ ರೀತಿಯಾಗಿರುವಂತಹ ಅಡುಗೆಗಳನ್ನು ಮಾಡಿ ಲಿಂಗದ ಮುಂದೆ ಎಡೆಯಾಗಿ ಲಿಂಗದ ಮುಂದೆ ನೈವೇದ್ಯವಾಗಿ ಅರ್ಪಿಸ್ತಾ ಇದ್ದೀವಿ. ನೋಡಿ ಎಂತಹ ವಿಚಿತ್ರ. ಹಸಿತು ಬಂದ ಜಂಗಮನನ್ನು ಹೋಗಯ್ಯ ಅಂತ ಕಳಿಸ್ಬಿಡ್ತೀವಿ. ಅದೇ ನೋಡಿ ಬಸವಣ್ಣನವರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಉಣಿಸು ತಿನಿಸುಗಳನ್ನು ಪಡೆದು ಹಸುವನ್ನು ನೀಗಿಸಿಕೊಳ್ಳಲೆಂದು ತನ್ನ ಮನೆಯ ಬಳಿಗೆ ಬರುವ ಜಂಗಮನಿಗೆ ಉಣಲಿಕ್ಕೆ ಜನರು ಅನ್ನವನ್ನು ಕೊಡದೆ ಹೊರಹಾಕ್ತಾರೆ. ಆದರೆ ಕಲ್ಲು, ಮಣ್ಣು, ಮರ, ಲೋಹದಿಂದ ಮಾಡಿರುವಂತಹ ವಿಗ್ರಹದ ಮುಂದೆ ಉಣಿಸು ತಿನಿಸುಗಳನ್ನು ಜನರು ನೈವೇದ್ಯವಾಗಿ ನೀಡುವರು. ಹಾಗಿದ್ರೆ ಜೀವಂತ ಜಂಗಮನಿಗಿಂತ, ಹಸಿದ ವ್ಯಕ್ತಿಗಿಂತ ಜಡರೂಪಿಯಾದ ದೇವರೇ ಜನದ ಪಾಲಿಗೆ ದೊಡ್ಡವನಾಗಿರ್ತಾನೆ. ಇತ್ತೀಚಿನ ದಿನಗಳಲ್ಲಿ ಹಸಿದು ಕಂಗಾಲಾಗಿರುವ, ಹಸಿವೆಯಿಂದ ನರಳುವ ಜನರ ವೇದನೆ ನಮಗೆ ಕಾಣಿಸಲ್ಲ. ಅದೇ ದೇವರಿಗೆ ಅತ್ಯಂತ ವೈಭವ ಪೂಜೆಗಳು, ಅತ್ಯಂತ ವೈಭವದ ನೈವೇದ್ಯಗಳು, ಅತ್ಯಂತ ಶ್ರೇಷ್ಠವಾದ ಮೆರವಣಿಗೆಗಳು ಇವು ನಿತ್ಯವೂ ನಡೀತಾ ಇದ್ದಾವೆ. ಹಸಿದವರನ್ನು ಕಡೆಗಣಿಸಿ ದೇವರಿಗೆ ವೈಭವವಾಗಿ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದಾರೆ. ಆದರೆ ಭಕ್ತಿನೇ ಇರೋದಿಲ್ಲ. ಅಂತಹ ವೈಭವೀಕರಿತವಾದ ಪೂಜೆಯಲ್ಲಿ ಆ ಜನರಿಗೆ ಭಕ್ತಿನೇ ಇರೋದಿಲ್ಲ. ನೋಡಿ ಎಂತಹ ವಿಚಿತ್ರ. ಅದಕ್ಕೆ ಬಸವಣ್ಣನವರು ಕೊನೆ ಸಾಲುಗಳಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ನಮ್ಮ ಕೂಡಲ ಸಂಗನ ಶರಣರ ಕಂಡು, ಅಂದರೆ ಕೂಡಲ ಸಂಗನ ಶರಣರು ಯಾರು ಹಂಗಂದ್ರೆ ಯಾರು? ಶ್ವಪಚದಿಂದ ಬ್ರಾಹ್ಮಣರವರೆಗೆ ಇರ್ತಕ್ಕಂತಹ ಆ ಜಾತಿಯ ಮೇಲು ಕೀಳನ್ನು ಬಸವಣ್ಣನವರು ತೊಡೆದು ಹಾಕಿ, ಯಾರು ಶಿವಲಿಂಗ ಧಾರಣೆಯನ್ನು ಮಾಡ್ತಾರೋ, ಇಷ್ಟಲಿಂಗವನ್ನು ಕೊರಳಲ್ಲಿ ಕಟ್ಟಿಕೊಳ್ತಾರೋ ಅವರೆಲ್ಲ ಒಂದೇ ಜಾತಿ, ಒಂದೇ ಕುಲ ಎಂದು ಎಲ್ಲರೂ ಕೂಡ ಶರಣರು. ಶರಣರಿಗೆ ಜಾತಿಯ ಮೇಲು ಕೀಳಿಲ್ಲ. ಈ ಶರಣರಿಗೆ ಎಲ್ಲವೂ ಸಮಾನರು. ಜಾತಿಯನ್ನು ಧಿಕ್ಕರಿಸಿ ಕೇವಲ ನಾವೆಲ್ಲ ಶಿವಭಕ್ತರು, ಶರಣರು ಅನ್ನುವಂತಹ ಒಂದೇ ಕುಲವಾಗಿರುವಂತಹ ಜಾತಿಯ ನಿರಾಕರಣೆಯ ಜೊತೆಗೆ ಇವರು ಏನನ್ನು ಮಾಡಿದ್ರು, ಧರ್ಮ ಸಿದ್ಧಾಂತ, ಪೂರ್ವ ಜನ್ಮದ ಪಾಪ ಪುಣ್ಯ ಎಲ್ಲವನ್ನೂ ಕೂಡ ನಂಬ್ತಾ ಇರಲಿಲ್ಲ. ಈ ಜಗತ್ತಿನಲ್ಲಿ ನಾವು ಹುಟ್ಟಿದ್ದೀವಿ, ಈ ಜಗತ್ತಿನಲ್ಲಿ ನಾವು ಉತ್ತಮರಾಗಿ ಬಾಳಬೇಕು, ಕಾಯಕದ ಮೂಲಕ ನಮ್ಮ ಬದುಕನ್ನು ರೂಪಿಸಿಕೊಳ್ಬೇಕು, ಸಹ ಮಾನವರ ಜೊತೆಯಲ್ಲಿ ನಾವು ಸಹಮಾನವರಾಗಿ ಬಾಳಬೇಕು, ಸಮಾನರಾಗಿ ಬಾಳಬೇಕು ಅನ್ನುವಂತಹ ಒಂದು ಸರ್ವ ಸಮಾನತೆಯ ಒಂದು ಗುಣವನ್ನು ಹೊಂದಿರುವಂತಹ ಈ ಗುಂಪೆ ಶಿವಶರಣರ ಗುಂಪು. ಇಂತಹ ಒಂದು ಕೂಡಲ ಸಂಗನ ಶರಣರನ್ನು ಕಂಡು ಉದಾಸೀನವ ಮಾಡಿದೆಡೆ ಯಾರಾದರೂ ಈ ರೀತಿ ಒಳ್ಳೆಯ ನಡೆನುಡಿಗಳನ್ನು ತಮ್ಮ ಬದುಕಿನ ಗುರಿಯನ್ನಾಗಿ ಮಾಡಿಕೊಂಡು ದುಡಿಮೆಯ ಮೂಲಕವೇ ತಮ್ಮ ಬಾಳನ್ನು ನಿರ್ಮಿಸಿಕೊಂಡು ಎಲ್ಲ ಸಹ ಮಾನವರ ಜೊತೆಯಲ್ಲಿ ಪ್ರೀತಿಯಿಂದ, ಕರುಣೆಯಿಂದ, ಪ್ರೀತಿಯಿಂದ ಬಾಳುವಂತಹ ಇಂಥ ಶರಣರನ್ನು ಕಂಡು ಯಾರಾದರೂ ಉದಾಸೀನ ಮಾಡಿದರೆ ಕಲ್ಲು ತಾಗಿದ ಮಿಟ್ಟೆಯಂತಪ್ಪರಯ್ಯ. ಅಂದರೆ ಶರಣರಿಗೆ ಯಾರಾದರೂ ಅಪಮಾನ ಮಾಡಿದ್ರೆ, ಶರಣರಿಗೆ ಯಾರಾದರೂ ನೋವನ್ನು ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ, ಕಲ್ಲು ತಾಗಿದ ಮಿಟ್ಟೆಯಂತಪ್ಪರಯ್ಯ. ಮಿಟ್ಟೆ ಅಂದ್ರೇನು? ಮಣ್ಣಿನ ಹುಂಡೆಯನ್ನು ಕಲ್ಲ ಮೇಲೆ ಎಸೆದರೆ ಅದು ಏನಾಗುತ್ತೆ? ಮಣ್ಣು ಪುಡಿ ಪುಡಿಯಾಗಿ ಬರ್ತದೆ. ಅದೇ ರೀತಿಯಲ್ಲಿ ಶಿವಶರಣರಿಗೆ ಹಾನಿಯನ್ನು ಉಂಟು ಮಾಡಿದ್ರೆ, ಶಿವಶರಣನ ಕಡೆಗಣಿಸಿದ್ರೆ ಅಂತಹ ವ್ಯಕ್ತಿಗಳಿಗೆ ಹಾನಿ ತಟ್ಟುತ್ತೆ. ಆದ್ದರಿಂದ ಶಿವಶರಣರಿಗೆ ಯಾರೂ ಕೂಡ ಹಾನಿಯನ್ನು ಉಂಟು ಮಾಡಬಾರ್ದು. ಮತ್ತು ಕಲ್ಲಿನ ನಾಗರಿಗೆ ಹಾಲು ಎರೆಯುವ ಬದಲು ಹಸಿದು ಬಂದವರಿಗೆ ಉಣಬಡಿಸಬೇಕು. ಮತ್ತು ಹಸಿದು ಬಂದ ಜಂಗಮರಿಗೆ, ಅಂದರೆ ಇಲ್ಲಿ ಹಸಿದು ಬಂದ ಜಂಗಮ ಅಂತ ಅಂದರೆ ಹಸಿವಿನಿಂದ ನೊಂದಿರುವಂತಹ ಜನಸಮುದಾಯದ ಕಡೆಗೆ ನಿಮ್ಮ ಕರುಣೆಯ ನೋಟವನ್ನು ಹರಿಸಬೇಕು. ಇವತ್ತಿಗೂ ಕೂಡ ಹಸಿವಿನಿಂದ ನರಳುವಂತಹ ಜನ ಸಮುದಾಯವನ್ನು ನಾವು ನೋಡಿದ್ದೇವೆ. ಅಂತಹ ಒಂದು ಸಮುದಾಯಕ್ಕೆ ಕರುಣೆಯ ನೋಟವನ್ನು ಹರಿಸಬೇಕು ಅಂತ ಈ ವಚನದ ಮುಖಾಂತರ ಅದ್ಭುತವಾಗಿ ಬಸವಣ್ಣನವರು ಹೇಳಿದ್ದಾರೆ. ಮನುಷ್ಯನಿಗೆ 2 ಬಗೆಯ ಒತ್ತಡಗಳಿವೆ. ಇದಕ್ಕೆ ಕಾರಣ ಏನು? ಒಂದು ನಂಬಿಕೆಯ ಜಗತ್ತು, ಮತ್ತೊಂದು ವಾಸ್ತವದ ಜಗತ್ತು. ಈ 2 ಜಗತ್ತಿನಲ್ಲಿ ನಿರಂತರವಾಗಿ ಮನುಷ್ಯ ತೊಳೆದಾಡ್ತಿರ್ತಾನೆ ಅನ್ನುವಂತಹ ವಾಸ್ತವವನ್ನು ಕೂಡ ಈ ವಚನದ ಮುಖಾಂತರ ಬಸವಣ್ಣನವರು ನಮಗೆ ಅರ್ಥಪೂರ್ಣವಾಗಿ ತಿಳಿಸಿದ್ದಾರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಳ್ಳೆಯ ಒಂದು ವಚನ ಮತ್ತು ಭಾವಾರ್ಥದೊಂದಿಗೆ ಬರುವೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.